Hi friends, ವೆಲ್ಕಮ್ ಟು ಯುವರ್ ಚಿಲ್ಡ್ರನ್ಸ್ ವೆಲ್ತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ಒಂದು ಸುಂದರವಾದ ಹುಲಕಡಿ ಬೆಟ್ಟದ ಇತಿಹಾಸವನ್ನು ಪರಿಚಯ ಮಾಡಿಕೊಳ್ತೀವಿ. ಬನ್ನಿ ಪರಿಚಯ ಮಾಡಿಕೊಳ್ಳೋಣ. ಈ ಹುಲಕಡಿ ಬೆಟ್ಟ ಅನ್ನುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಕ್ಕರೆಗೊಲ್ಲಹಳ್ಳಿ ಗ್ರಾಮದಲ್ಲಿ ಇದೆ. ಈ ಬೆಟ್ಟವು ದೊಡ್ಡಬಳ್ಳಾಪುರದಿಂದ ಸುಮಾರು 28 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಸುಮಾರು 78 ಕಿಲೋಮೀಟರ್ ಆಗುತ್ತದೆ. ಈ ಹುಲಿಕಡಿ ಬೆಟ್ಟ ಎಂಬ ಹೆಸರು ಬರಲು ಕಾರಣ ಏನು ಅಂತಂದರೆ, ಸುಮಾರು 400 ವರ್ಷಗಳ ಹಿಂದೆ ಸಪ್ತಮಹರ್ಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮುನಿಗಳು ಈ ಬೆಟ್ಟದ ಗುಹೆಯೊಂದರಲ್ಲಿ ಹುಲ್ಲು ಕಡ್ಡಿಗಳನ್ನು ಸೇವಿಸಿ ವಾಸಿಸುತ್ತಿದ್ದರು ಅಂತ ಜನಗಳಲ್ಲಿ ಒಂದು ನಂಬಿಕೆ ಇದೆ. ಆದ್ದರಿಂದ ಇದನ್ನ ಹುಲಕಡಿ ಬೆಟ್ಟ ಎಂಬ ಹೆಸರು ಬಂತು. ಈ ಬೆಟ್ಟವು ಗಂಗರು, ಹೊಯ್ಸಳರು, ಚೋಳರು, ವಿಜಯನಗರ ಅರಸರು, ಮೈಸೂರು ಅರಸರು, ಹೈದರಾಲಿ, ಟಿಪ್ಪು ಸುಲ್ತಾನ್, ಬ್ರಿಟಿಷರು ಸೇರಿದಂತೆ ಹಲವಾರು ರಾಜಮನೆತನಗಳು ಆಳಿವೆ. ಸುಮಾರು ಕ್ರಿಸ್ತಶಕ 1367ರಿಂದ ಹುಲಕಡಿ ನಾಡಪ್ರಭುಗಳಿಂದ ಪ್ರಾರಂಭವಾದ ಈ ಆಡಳಿತ ಕ್ರಿಸ್ತಶಕ 1565ರ ರಕ್ಕಸತಂಗಡಿ ಯುದ್ಧದೊಂದಿಗೆ ಅಂತ್ಯವಾಗುತ್ತದೆ ಎಂಬುದು ಒಂದು ವಿಷಯ. ಈ ಬೆಟ್ಟದ ಮೇಲಿನ ಗುಹೆಯೊಂದರಲ್ಲಿ ಶ್ರೀ ವೀರಭದ್ರಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗೂ ಪಕ್ಕದಲ್ಲಿ ಒಂದು ಭದ್ರಕಾಳಿ ದೇವಸ್ಥಾನ ಕೂಡ ಕಾಣಸಿಗುತ್ತೆ. ಈ ಬೆಟ್ಟವನ್ನು ಏರೋದಕ್ಕೋಸ್ಕರ ಕೃತಕವಾಗಿ ನಿರ್ಮಿಸಲಾದ ಮೆಟ್ಟಿಲುಗಳನ್ನು ಸಹ ನಾವು ಕಾಣಬಹುದು. ಈ ಮೆಟ್ಟಿಲುಗಳನ್ನು ಏರಿ ಹೋದರೆ ನಮಗೆ ಕಾಣಸಿಗುವುದೇ ಗುಹೆ ಹಾಗೂ ಚೋಳರ ಕಾಲದಲ್ಲಿ ಕಟ್ಟಲ್ಪಟ್ಟ ಕೋಟೆಯ ಅವಶೇಷಗಳು ಹಾಗೂ ವೀಕ್ಷಣಾ ಗೋಪುರಗಳು ಮತ್ತು ಕಲ್ಯಾಣ. ಬೆಟ್ಟವು ಸುಮಾರು 8 ಕಿಲೋಮೀಟರ್ ಸುತ್ತಳತೆ ಹೊಂದಿದ್ದು, ಇದನ್ನು ಪ್ರದಕ್ಷಿಣೆ ಮಾಡಿದರೆ ಕೈಲಾಸ ಪರ್ವತವನ್ನೇ ಪ್ರದಕ್ಷಿಣೆ ಮಾಡಿದಂತೆ ಎಂಬ ನಂಬಿಕೆ ಭಕ್ತರಲ್ಲಿ. ಈ ವೀರಭದ್ರ ಸ್ವಾಮಿಯು ಕಪ್ಪು ಶಿಲೆಯಿಂದ ಮಾಡಲ್ಪಟ್ಟಿದ್ದು ಸುಮಾರು 4 ಅಡಿ ಎತ್ತರವಿದೆ. ಈ ವಿಗ್ರಹವು ಈ ಮೊದಲು ತಿಪ್ಪೂರಿನಲ್ಲಿತ್ತು ಎಂಬ ಪ್ರತೀತಿ ಇದೆ. ಈ ವೀರಭದ್ರ ಸ್ವಾಮಿಗೆ ತಿಪ್ಪೂರಲ್ಲಿ ಅಮಂಗಲವಾದ ಕಾರಣ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆಯಾಗಿದೆ ಎಂಬುದು ಜನರ ವದಂತಿ. ಈ ಸ್ವಾಮಿಗೆ ಪ್ರತಿ ವರ್ಷ ಫೆಬ್ರವರಿಯ ರಥಸಪ್ತಮಿಯಂದು ಜಾತ್ರೆಯನ್ನು ನಡೆಸುತ್ತಾರೆ ಮತ್ತು ಆ ಸಮಯದಲ್ಲಿ ಒಂದು ಸರ್ಪವು ಬಂದು ವಿಗ್ರಹದ ಪಾದವನ್ನು ಸ್ಪರ್ಶಿಸಿ ಹೋಗುತ್ತದೆ ಎಂಬುದನ್ನು ಹಲವು ಭಕ್ತರು ಸಾಕ್ಷೀಕರಿಸಿದ್ದಾರೆ. ಇದರ ಜೊತೆಗೆ ನಾವು ಅನೇಕ ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಇಲ್ಲಿ ನೋಡಬಹುದಾಗಿದೆ. ಇದು ನಮ್ಮ ಹುಲಕಡಿ ಬೆಟ್ಟದ ಇತಿಹಾಸ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.